ನೂರಾರು ಕಾರ್ಗಳನ್ನ ಡೆಲಿವರಿ ಮಾಡಿರ್ತಕ್ಕಂತ ಶೋರೂಮ್ ಇದು 28 ವೆಹಿಕಲ್ಸ್ ಇದೆ ಎಲ್ಲ 28 ವೆಹಿಕಲ್ಸ್ ವಿತ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್ ಅಷ್ಟೇ ಅಲ್ಲ ಬೈ 2013 ಮಾಡಲ್ ಅಂತ ಇದೀರಾ 7 ಸೀಟರ್ ಗಾಡಿ ಮೊದಲೇ ಹೇಳಿದೀನಿ ವಿಡಿಯೋದಲ್ಲಿ ಹ್ಯಾಶ್ ಬ್ಯಾಕ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ 2,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ಪಕ್ಕಾ ಸರ್ ಏನಾದ್ರು ರಿಟರ್ನ್ ಚಾರ್ಜಸ್ ₹1 ರಿಟರ್ನ್ ಚಾರ್ಜಸ್ ಇಲ್ಲ ನೋ ಆರ್ಟಿಒ ಚಾರ್ಜಸ್ ನೋ ಕಮಿಷನ್ ಸರ್ ಅಣ್ಣ 4,75,000 ಈ ಗಾಡಿನಾದ್ರೂ ತಗೊಳ್ಳಿ ಈ ಗಾಡಿನಾದ್ರೂ ತಗೊಳ್ಳಿ 4,75,000 2013 ಮಾಡಲ್ ಎರಡು ಗಾಡಿ ಇದು ವರ್ಣ ಇದು ಲ್ಯಾಂಟ್ರಾ ಇದು ಪೆಟ್ರೋಲ್ ಇದು ಡೀಸೆಲ್ ಯಾವ್ದಾದ್ರು ತಗೊಳ್ರಣ 5,35,000 ಸ್ಕೋಡಾ ಸೂಪರ್ ಬುಟ್ ಟಾಪ್ ಎಂಡ್ 10 ಮಾಡಲ್ ಕೊಡ್ತಾ ಇದೀನಿ ಸರ್ 58,000 ನೋಡಿದ್ರೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ 5,35,000 ಕೊಡ್ತೀನಿ ಸರ್ ಸನ್ರೂಫ್ ವಿತ್ ಸನ್ರೂಫ್ ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ ಸರ್ ನಿಮ್ಗೆ ಎಷ್ಟು 3,80,000 ಸರ್ 3,80,000 ಗೆ 17 ಮಾಡಲ್ ಸರ್ ಇದು ಫೋರ್ಡ್ ಆಸ್ಪೆಕ್ಟ್ ಟಾಪ್ ಎಂಡ್ 6 ಇಯರ್ ಬ್ಯಾಗ್ ವೆಹಿಕಲ್ ಸರ್ ಇದು 6 ಇಯರ್ ಬ್ಯಾಗ್ ಹೌದು ಪುಂಟೋ ಟಾಪ್ ಎಂಡ್ ಯಾರಾದ್ರೂ ಹುಡುಕ್ತಾ ಇದೀರಾ ಸರ್ 2014 ಮಾಡಲ್ 2,95,000 ಗೆ 2,95,000 ಕೊಡ್ತೀನಿ ಕೂಡ ಮಲ್ಟಿ ಜೆಟ್ 90 BHP ಕೊಡ್ತೀನಿ ಸರ್ 2023 ಮಾಡಲು ಸಿಂಗಲ್ ಓನರ್ ಸೆಲೆರಿಯೋ ಯಾರಿಗಾದ್ರೂ ಬೇಕಾ ಸರ್ ಸೆಲೆರಿಯೋ VXI ಆಪ್ಷನಲ್ 6,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಲೋನ್ ಕೂಡ ಮಾಡಿಸ್ಕೊಡ್ತೀವಿ 100% ಆಗಿದೆ ಸರ್ ರೀಸೆಂಟ್ ಮಾಡಲ್ ಕ್ವಿಡ್ ಕ್ಲೈಂಬರ್ ಯಾರಿಗಾದ್ರೂ ಬೇಕಾ ಅಣ್ಣ ಪೆಟ್ರೋಲ್ ಆಟೋಮ್ಯಾಟಿಕ್ 3.5 ಲಕ್ಷ ಕೊಡ್ತೀನಿ ಅಣ್ಣ ಕ್ವಿಡ್ ಅದು ಕೂಡ 19 ಮಾಡಲ್ ಇಕೋ ಸ್ಪೋರ್ಟ್ಸ್ ಟಾಪ್ ಎಂಡ್ 1.5 ಟೈಟಾನಿಯಂ ಯಾರಿಗಾದ್ರೂ ಬೇಕಾ ಅಣ್ಣ 3 ಲಕ್ಷಕ್ಕೆ ವಿತ್ ಎನ್ಒಸಿ ಕೊಡ್ತೀನಿ ಅಣ್ಣ ಯಾವ ಮಾಡ್ಲು 13 ಮಾಡಲ್ ಅಣ್ಣ ಫಾರ್ಡ್ ಫ್ರೀ ಸ್ಟೈಲ್ ಒಂದ್ಸರಿ ಮ್ಯಾಗ್ವಿಲ್ ನೋಡ್ಕೊಳ್ಳೋಣ ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥದ್ದು ಇಂದ್ಲು ವಿಲ್ ನೋಡ್ಕೊಳ್ಳೋಣ 4ಕ್ಕೆ 4 ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಫಾರ್ಡ್ ಫ್ರೀ ಸ್ಟೈಲ್ ಏನ್ ರೇಟು 3,65,000 ಸಾಕು ಹೌದು ಸರ್ ಬೈ ಆನೆ ಅಂತ ಸ್ಯಾಂಟಾಫಿ ಇದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಬೈ 4.5 ಲಕ್ಷ ಕೊಡ್ತೀನಿ ಬರೀ 4.5 ಬರ್ರೆ 4.5 4 ವೀಲ್ ಡ್ರೈವ್ 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ಇದು ನೋಡ್ಕೊಳ್ಳೋಣ ಇ ಟಾಪ್ ಎಂಡ್ ಜೈಲೋ ಬ್ಲಾಕ್ ಕಲರ್ ಬ್ಲಾಕ್ ಕೋಬ್ರಾ ಯಾರಿಗಾದ್ರೂ ಬೇಕು ಅಂದ್ರೆ ಇ ಟಾಪ್ ಎಂಡ್ ಏನ್ ರೇಟ್ ಅಣ್ಣ 3,90,000 ಕೊಡ್ತೀನಿ 3,90,000 ಗೆ ಎಕ್ಸ್ಟ್ರಾ ಚಾರ್ಜಸ್ ₹1 ಇಲ್ಲ ₹1 ಹಿಡನ್ ಚಾರ್ಜಸ್ ಇಲ್ಲ ಸರ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದ್ಸರಿ ರೈಟಿಂಗ್ ನೋಡ್ಕೊಬಿಡಿ ಮೆಟ್ರೋ ಪಿಲ್ಲರ್ ಕಾಣಿಸ್ತಾ ಇದೆಯಾ ಮೆಟ್ರೋ ಪಿಲ್ಲರ್ ನಂಬರ್ 165 165 ಪಿಲ್ಲರ್ ನಂಬರ್ ಏನಿದೆಯೋ ಆ ಪಿಲ್ಲರ್ ನಂಬರ್ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದೇ ಈ ರೋಡ್ ಲೆಫ್ಟ್ ಸೈಡ್ ಟರ್ನ್ ಆಗ್ತಿದೆ ಜಸ್ಟ್ ಒಂದು 200 ಮೀಟರ್ ಬರ್ತಿದ್ದಂಗೆ ರೈಟ್ ಸೈಡ್ಗೆ ಹೌಸ್ ಆಫ್ ಕಾರ್ಸ್ ಅಂತ ಒಂದು ಶೋರೂಮ್ ಇದೆ ಈ ಶೋರೂಮ್ ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ಎಲ್ರಿಗೂ ಗೊತ್ತು ತುಂಬಾ ಹಳೆ ಶೋರೂಮ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲೂ ಕೂಡ ರೈಟ್ ಸೈಡ್ ನೋಡ್ತಾ ಇರ್ಬೋದು ಬ್ಯಾನರ್ ಅಲ್ಲಿ ನೂರಾರು ಕಾರ್ಗಳನ್ನ ಡೆಲಿವರಿ ಮಾಡಿರ್ತಕ್ಕಂಥ ಶೋರೂಮ್ ಇದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾರ್ ತಗೋಬೇಕು ಒಂದು ಮಿಡ್ ಸೆಗ್ಮೆಂಟ್ ಅಲ್ಲಿ ತಗೋಬೇಕು ಲೋ ಬಡ್ಜೆಟ್ ಅಲ್ಲಿ ತಗೋಬೇಕು ಒಂದು 7 ಸೀಟರ್ ಗಾಡಿ ಬೇಕು 5 ಸೀಟರ್ ಗಾಡಿ ಬೇಕು ಅಂತಕ್ಕಂಥವ್ರು ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡ್ಬೋದು ಈ ಸರಿ ಈ ವಿಡಿಯೋದಲ್ಲಿ ಏನೆಲ್ಲ ಸ್ಪೆಷಲ್ ಯಾವ್ಯಾವೆಲ್ಲ ಕಾರ್ ತರಿಸಿದ್ದಾರೆ ಏನ್ ಬಡ್ಜೆಟ್ ಅಲ್ಲಿ ತರಿಸಿದ್ದಾರೆ ಲೋನ್ ಆಗುತ್ತಾ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಹೌಸ್ ಆಫ್ ಕಾರ್ಸ್ ನ ಓನರ್ ಆಗಿರ್ತಕ್ಕಂಥ ಸಮೀರ್ ಅವ್ರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ಸರ್ ನಾನು ಸೂಪರ್ ಆಗಿದ್ದೀನಿ ಸರ್ ಮತ್ತೆ ಈ ವಿಡಿಯೋ ಸ್ಪೆಷಲ್ ಏನು ಸರ್ ಹ್ಯಾಶ್ ಬ್ಯಾಕ್ ಪ್ರೈಸ್ ಅಲ್ಲಿ ನಿಮಗೆ 7 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್ ವಿತ್ ರೂಫ್ ಎಸಿ ಜೊತೆ ಬರುತ್ತೆ ನಿಮಗೆ ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಟಾಪ್ ಎಂಡ್ ಗಾಡಿ ಹೌದು ಸರ್ ಪ್ರೈಸ್ ಬಂದ್ಬಿಟ್ಟು ಒಳ್ಳೆ ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ ಇರೋದೇ 28 ವೆಹಿಕಲ್ಸ್ ನನ್ನ ಹತ್ರ 28 ವೆಹಿಕಲ್ ಇರೋದು ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ ಪ್ರೈಸಿಂಗ್ ಎಲ್ಲ ಗಾಡಿ ಕೊಡ್ತೀನಿ ಸರ್ ಬರೀ 28 ವೆಹಿಕಲ್ ಇದ್ರು ಕೂಡ 28ಕ್ಕೆ 28 ಪ್ರೈಸ್ ಖಂಡಿತ ಒಂದು ಗಾಡಿ ಎಕ್ಸಾಂಪಲ್ ಹೇಳ್ಬಿಡಿ ರೇಟ್ ಸರ್ ನಿಮಗೆ ಬಂದ್ಬಿಟ್ಟು 2017 ಮಾಡಲ್ ಫೀಕೋ ಆಸ್ಪೈರ್ ಬಂದ್ಬಿಟ್ಟು ನಿಮಗೆ 3,85,000 ಗೆ ಕೊಡ್ತೀನಿ ಸರ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರುತ್ತೆ ಸರ್ ಮಾರ್ಕೆಟ್ ಅಲ್ಲಿ 4,80,000 ಕಡಿಮೆ ಸಿಗಲ್ಲ ಸರ್ ನಿಮಗೆ 3,80,000 ಕೊಡ್ತಾ ಹೌದು ಸರ್ 3,80,000 ಕೊಡ್ತೀನಿ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್ ಏನೋ ಸ್ಪೆಷಲ್ ಮಾರ್ಕೆಟ್ ಅಲ್ಲೆಲ್ಲ 11 12 ಮಾಡಲ್ ಮೇಲೆ ಲೋನ್ ಆದ್ರೆ ನಿಮ್ಮಲ್ಲಿ ಇನ್ನೂ ಸರ್ 2010 ಮಾಡಲ್ ಗೂ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ 1 ಡೇ ಲೋನ್ ಆಗುತ್ತೆ ಸರ್ 10 ಮಾಡಲ್ ಕೂಡ 10 ಮಾಡಲ್ ಗೂ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್ ಯಾವ್ಯಾವ ಗಾಡಿ ನೋಡಬಹುದು ಇವತ್ತು ಸರ್ ಇವತ್ತು ಬಂದ್ಬಿಟ್ಟು ನಿಮಗೆ ಜೆಟ್ಟಾ ಇದೆ ನಿಮಗೆ ಮಾರುತಿ ಸೆಲೆರಿಯೋ ಇದೆ ನಿಮಗೆ ಡಿಸೈರ್ ಇದೆ ನಿಮಗೆ ಫೀಗೋ ಇದೆ ಆಸ್ಪೈರ್ ಇದೆ ನಿಮಗೆ ಸೂಪರ್ ಸಿಗುತ್ತೆ ನನ್ನ ಹತ್ರ ಎಂಜಾಯ್ ಇದೆ ಜೈಲೋ ಇದೆ ಸರ್ ಇಕೋ ಸ್ಪೋರ್ಟ್ಸ್ ಇದಾವ ಇಕೋ ಸ್ಪೋರ್ಟ್ಸ್ 2 ಇದೆ ಸರ್ 2 ಇದೆಯಾ ಹೌದು ಸರ್ ಎನ್ಒಸಿ ಜೊತೆಗೆ ಒಂದ್ ಗಾಡಿ ಕೊಡ್ತೀನಿ ನಿಮಗೆ 3 ಲಕ್ಷಕ್ಕೆ 13 ಮಾಡಲ್ ಕೆ ಗಾಡಿ ಬಂದ್ಬಿಟ್ಟು 4.5 ಕೊಡ್ತೀನಿ ಸರ್ ಅಷ್ಟಲ್ವಾ ಹೌದು ಸರ್ ಓಕೆ ಎಕ್ಸಾಕ್ಟ್ ಲೊಕೇಶನ್ ಆಲ್ರೆಡಿ ಹೇಳಿದ್ವಿ ಹೌದು ಸರ್ ಅಡ್ರೆಸ್ ಹೇಳ್ಬೇಕಂದ್ರೆ ಸರ್ ಕನಕಪುರ ಮೇನ್ ರೋಡ್ ಕೋನನ್ಕುಂಟೆ ಕ್ರಾಸ್ ಮೆಟ್ರೋ ಪಿಲ್ಲರ್ 165 ಲೆಫ್ಟ್ ಸೈಡ್ ಒಳಗಡೆ 100 ಮೀಟರ್ಸ್ ಒಳಗಡೆ ಇದೆ ಸರ್ ಅಲ್ವಾ ಹೌದು ಸರ್ ಓಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ನ ತಿಳಿಸ್ಕೊಟ್ರು ಜೆಟ್ಟಾ ಬೇಕಾ ಸ್ಕೋಡಾ ರ್ಯಾಪಿಡ್ ಬೇಕಾ ಸೂಪರ್ ಬೇಕಾ ಇಕೋ ಸ್ಪೋರ್ಟ್ಸ್ ಬೇಕಾ ಜೈಲೋ ಬೇಕಾ i20 ಬೇಕಾ ಕ್ವಿಡ್ ಬೇಕಾ ಫಾರ್ಡ್ ಫೀಗೋ ಬೇಕಾ ಆಸ್ಪೈರ್ ಬೇಕಾ ಫ್ರೀ ಸ್ಟೈಲ್ ಬೇಕಾ ಎಲ್ಲಾ ತರ ಗಾಡಿಗಳಿದಾವೆ ಹಾಗೆ ಸೋನೆಟ್ ಕೂಡ ಇದೆ ಬನ್ನಿ ಗಾಡಿ ಡೀಟೇಲ್ಸ್ ನ ಒಂದೊಂದಾಗಿ ತಾಣನ ಇರದೇ 28 ಗಾಡಿ ಅಂತ 28 ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ
ಅಂತ ಹೇಳ್ತಾ ಇದ್ದೀರಾ ಸರ್. ಬನ್ನಿ ಸರ್, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಬ್ಲಾಕ್ ಕಲರ್ ಸ್ಕೋಡಾ ರ್ಯಾಪಿಡ್ ಇಂದ ಶುರು ಮಾಡ್ತೀನಿ. ಯಾವ್ಯಾವ ತರ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ, ಯಾವ್ಯಾವ ತರ ಗಾಡಿಗಳು ಕೊಡ್ತಾರೆ ನೀವೇ ನೋಡ್ಕೊಳ್ಳಿ. ಇಷ್ಟ ಆದ್ರೆ ಬಂದ್ ಟಕ 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 ಗಾಡಿ ತಗೊಳ್ಳಿ. 10 ಮಾಡಲ್ ಮೇಲೆ ಲೋನ್ ಆಗುತ್ತೆ. ಹೌದು ಸರ್, ಹೌದು ಸರ್. ನೀವ್ ಈ ಕಡೆ ಬಂದ್ಬಿಡಿ, ನಾನು ಆ ಕಡೆ ಹೋಗ್ತೀನಿ. ಡೀಟೇಲ್ಸ್ ನ ಪಟಾಪಟ್ ಶುರು ಮಾಡಿ. ಪಟಾಪಟ್ ಹೇಳ್ತೀನಿ ಸರ್ ಡೀಟೇಲ್ಸ್. ಶುರು ಮಾಡ್ಕೊಳ್ಳಿ. ಮತ್ತೆ ಬೈ ಸ್ಕೋಡಾ ರ್ಯಾಪಿಡ್ ಇದೆ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 1 ಲಕ್ಷ ಓಡಿದೆ ಬೈ. ಇದು 3.5 ಲಕ್ಷಕ್ಕೆ ಕೊಡ್ತೀನಿ. ಆಂಬಿಷನ್ ಇದು ಡೀಸೆಲ್ ವೇರಿಯಂಟ್ ಬರುತ್ತೆ, 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸಿಟಿ ಒಳಗಡೆ 14 ಬರುತ್ತೆ ಮೈಲೇಜ್, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಬೈ. ಇದು 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಬೈ. ಹೌದು ಬೈ. ಫೈನಲ್ ರೇಟ್ 3.5 ಲಕ್ಷಕ್ಕೆ ಕೊಡ್ತೀನಿ ಬೈ. 3.5 ಲಕ್ಷ. ಹೌದು. ಅದರಲ್ಲೂ ಏನಾದ್ರು ಕಡಿಮೆ ನೆಗೋಷಿಯಬಲ್ ಏನಿಲ್ಲ ಬೈ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಬೆಸ್ಟ್ ಪ್ರೈಸ್ ಖಂಡಿತ ಇರೋದೇ 28 ಗಾಡಿ. ಆ 28 ಗಾಡಿ ಪ್ರೈಸಿಂಗ್ ಅಲ್ಲೇ ಕೊಡ್ತೀನಿ ಬೈ. ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬಂದ್ಲಿ, ಶೋರೂಮ್ ತಗೊಂಡ್ ಹೋಗ್ಬಿಟ್ಟು ತೋರ್ಸ್ಕೊಂಡು ಡೆಲಿವರಿ ತಗೊಂಡ್ ಹೋಗ್ಲಿ. ನೋಡೋಣ ಯಾರಿಗಾರು ಸ್ಕೋಡಾ ರ್ಯಾಪಿಡ್ ಬೇಕು ನಿಮ್ಗೆ 2013 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ಬೇಕು, ಮ್ಯಾನ್ಯುವಲ್ ಬೇಕು ಅಂತಕ್ಕಂಥವ್ರು 3,50,000 ರೂಪಾಯಿಗೆ ಹೌಸ್ ಆಫ್ ಕಾರ್ಸ್ ಅಲ್ಲಿ ಕೊಡ್ತಾ ಇದಾರೆ. ಗಾಡಿ ನಂಬರ್ ತಗೊಳ್ಳಿ, ಪಕ್ಕಾ ಕರ್ನಾಟಕ ಗಾಡಿ ಇದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕೋಡಾ ರ್ಯಾಪಿಡ್ ಸರ್. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಅಷ್ಟೇ. ಮತ್ತೊಂದ್ ಸರಿ ಹೇಳ್ತಾ ಇದೀನಿ, 2013 ಮಾಡಲು ಸಿಂಗಲ್ ಡೀಸೆಲ್. ನೋಡಿ ಯಾರಿಗೆಲ್ಲ ವೈಟ್ ಕಲರ್ ಜೆಟ್ಟಾ ಬೇಕು ಅಂದ್ರೆ 2014 ಮಾಡಲು ಸೆಕೆಂಡ್ ಓನರ್, ಅದರಲ್ಲೂ ಡೀಸೆಲ್ ವೇರಿಯಂಟ್, ಕಂಫರ್ಟ್ ಲೈನ್ ಮಿಡ್ ಸೆಗ್ಮೆಂಟ್ ಗಾಡಿ, ಅದರಲ್ಲೂ 2 ಲೀಟರ್ ಇಂಜಿನ್. ಯಾರಿಗೆಲ್ಲ ಬೇಕು? ಮ್ಯಾನ್ಯುವಲ್ ಅಲ್ವಾ? ಮ್ಯಾನ್ಯುವಲ್ 6 ಸ್ಪೀಡ್ ಟ್ರಾನ್ಸ್ಮಿಷನ್ ಬೈ. ಇದನ್ನು 6 ಗೇರ್ಗಳು ಬರುತ್ತೆ. ಎಲ್ಲಾ ಕಡೆ 5 ಬಂದ್ರೆ ಇದಕ್ಕೆ 2 ಲೀಟರ್ ಇಂಜಿನ್ 6 ಗೇರ್ ಬರುತ್ತೆ. ಹೌದು ಬೈ. 4,80,000. 4,85,000 ಕೊಡ್ತೀನಿ ಬೈ. 85. ಹೌದು 80 ಹೇಳ್ಬಿಟ್ಟು 80 ಫೈನಲ್. ಆದ್ಮೇಲೆ ಅವ್ರು ಬಂದು ಮಾತಾಡ್ತಾರೆ. ಓಕೆ ಬೈ. ಅಲ್ವಾ? ಹೌದು. ನೋಡೋಣ ಯಾರಿಗೆ ಬೇಕು 14 ಮಾಡಲು ಜೆಟ್ಟಾ. ಯಾರಿಗಾದ್ರೂ ಬೇಕಾದ್ರೆ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಪಕ್ಕಾ ಕರ್ನಾಟಕ ಗಾಡಿ, ರಾಜಾಜಿನಗರ್ RTO ರಿಜಿಸ್ಟ್ರೇಷನ್ ಅಲ್ಲಿ ಇರ್ತಕ್ಕಂಥ ಗಾಡಿ ಇದು. ಎಲ್ಲ ಜೆಟ್ಟಾ ನೋಡಿದ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಪ್ರೀಮಿಯಂ ವೆಹಿಕಲ್ ಅಂತಾನೆ ಕರಿಬಹುದು. ಸ್ಕೋಡಾ ಸೂಪರ್ ನೋಡ್ತಾ ಇದೀವಿ, ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಸ್ಕೋಡಾ ಸೂಪರ್ ಇದು 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 58,000 ಡ್ರಿವನ್ ಆಗಿದೆ. ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ, ವಿತ್ ಸನ್ರೂಫ್ ಬರುತ್ತೆ ನಿಮಗೆ, 8 ಏರ್ ಬ್ಯಾಗ್ಸ್ ಬರುತ್ತೆ, DSD 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್. ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮ್ಗೆ. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? 5,35,000 ಕೊಡ್ತೀನಿ ಸರ್. 5,35,000 ಗೆ 58,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಡೆಲಿವರಿ ಕೊಡ್ತೀನಿ. 5,35,000 ಗೆ 2010 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಹೌದು, ಪೆಟ್ರೋಲ್ ವೇರಿಯಂಟ್ ಸ್ಕೋಡಾ ಸೂಪರ್ ಕೊಡ್ತಾ ಇದೀನಿ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ಟಾಪ್ ಎಂಡ್, ವಿತ್ ಸನ್ರೂಫ್ ಇರ್ತಕ್ಕಂಥದ್ದು. ವಿತ್ ಸನ್ರೂಫ್ ಸರ್. 28 ವೆಹಿಕಲ್ಸ್ ಇದೆ, ಎಲ್ಲ 28 ವೆಹಿಕಲ್ಸ್ ವಿತ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಹಾಗೆ ನೋಡಿ ಅಲ್ಲೇನ್ ನೋಡಿದ್ರು ಜೆಟ್ಟಾ ವೈಟ್ ಕಲರ್, ಅದು ಬೇಡ ನನ್ಗೆ. ಹಾಗೆ ಸೂಪರ್ಬು ಬೇಡ ಅಂದ್ರೆ ಸಿಲ್ವರ್ ಕಲರ್ ಆಗಿರ್ತಕ್ಕಂಥ ಇನ್ನೊಂದು ಜೆಟ್ಟಾ ಇದೆ, ಅದು ಕೂಡ ಪಕ್ಕಾ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಯಾವ ಮಾಡೆಲ್ ಬೈದು ಸರ್? ಫೋಕ್ಸ್ ವ್ಯಾಗನ್ ಜೆಟ್ಟಾ ಇದು 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 90,000 ಡ್ರಿವನ್ ಆಗಿದೆ. ಡೀಸೆಲ್ ಹೈಲೈನ್ ಬರುತ್ತೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, 6 ಸ್ಪೀಡ್ ಡೀಸೆಲ್, 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ಏನ್ ರೇಟ್ ಸರ್? 6,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,25,000 ಗೆ 2013 ಮಾಡಲು ಸೆಕೆಂಡ್ ಓನರ್, ಹೈಲೈನ್ ಡೀಸೆಲ್ ಕೊಡ್ತಾ ಇದೀನಿ ಸರ್. ಟಾಪ್ ಎಂಡ್ ಯಾವುದೇ ರೀತಿ ಕಂಫರ್ಟ್ ಲೈನ್ ಅಲ್ಲ. ಅಲ್ಲಿ ನೋಡ್ತಿದ್ದು ನೀವು ಕಂಫರ್ಟ್ ಲೈನ್, ಇದು ಟಾಪ್ ಎಂಡ್ ಇದೆ. 2013 ಮಾಡಲು ಸೆಕೆಂಡ್ ಓನರ್, ಡೀಸೆಲ್. ಏನ್ ರೇಟ್ ಫೈನಲ್ ಸರ್? 6,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಫೈನಲ್ ಅದೇ ಫೈನಲ್? ಹೌದು ಸರ್. ಸ್ಲೈಟ್ಲಿ ಸರ್ ಒಂದು 5,000 ಆ ಕಡೆ ಮಾಡ್ಕೊಡ್ತೀನಿ ಸರ್. ಬಂದ್ ಮಾತಾಡ್ಲಿ. ಹೌದಲ್ವಾ? ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಬೇಕು ಈ ಗಾಡಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಕೆಳಗಿರೋ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಅಂತ ಕಳಿಸಿ. ಇಲ್ಲ ಈ ಗಾಡಿ ಒಂದು ಫೋಟೋ ತೆಗೆದ್ಬಿಟ್ಟು ಅಲ್ಲಿ ಕಳಿಸಿದ್ರೆ ಅದ್ರ ಬಗ್ಗೆ ಸೋಲ್ಡ್ ಆಗಿದೆಯೋ ಇಲ್ಲೋ ಏನ್ ರೇಟ್ ಆಗುತ್ತೋ ಅಲ್ಲೇ ನೀವು ಡಿಸ್ಕಷನ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಆಸ್ಪೈರ್ ಯಾರಿಗಾದ್ರೂ ಬೇಕಾ, ಒಂದು ಮಿಡ್ ಸೆಗ್ಮೆಂಟ್ ಕಾರಲ್ಲಿ ಬೇಕು, ಒಂದು ಹ್ಯಾಚ್ ಬ್ಯಾಕ್ ಸಡನ್ ಬೇಕು ಅಂತಕ್ಕಂಥವ್ರಿಗೆ ಒಂದು ಫೋರ್ಡ್ ಆಸ್ಪೈರ್ ಕೂಡ ಇದೆ. ಯಾವ ಮಾಡೆಲ್ ಇದು ಸರ್? ಅವಾಗ್ಲೇ ಹೇಳಿದ್ದೆ ಸರ್, ನನ್ನ ಹತ್ರ ಇರೋದೇ 28 ವೆಹಿಕಲ್ಸ್ ಅಷ್ಟೇ. 28 ವೆಹಿಕಲ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 1,53,000 ಓಡಿದೆ ಸರ್. ಇದು ಟೈಟಾನಿಯಂ ಆಪ್ಷನಲ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ, ಕೀ ಸ್ಟಾರ್ಟ್ ಬರುತ್ತೆ. ಇದನ್ನು 3,85,000 ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ ಇದು. 3,85,000 ಡೀಸೆಲ್ ವೇರಿಯಂಟ್. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಹೌದು ಸರ್. 1,00,000 ಚಿಲ್ಲರೆ ಓಡಿದೆ ಸರ್ ಗಾಡಿ ಇದು. ಈಗೇನ್ ಫೈನಲ್ ರೇಟ್ ಆಗ್ಬೋದು ಸರ್? 3,85,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಹೌದು ಸರ್. ಹೌದು ಸರ್. ನೋಡಿ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇರೋದು ಸರ್. ನೋಡ್ಕೋಬಹುದು ನೀವು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇದೆ, ಅದೇ ಅಪೋಲೋ ಬ್ರಾಂಡ್. ಮ್ಯಾಗ್ವಿಲ್ ಕೂಡ ಪಕ್ಕ ಕೆ ವೆಹಿಕಲ್ ಸರ್. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ನೀವು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇರಬಹುದು. ಫೈನಲ್ ರೇಟ್ ಏನಂದ್ರೆ ಈಗ 3,85,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 3,85,000 ಗೆ 2017 ಮಾಡಲ್ ಡೀಸೆಲ್ ಓನರ್. ಹೌದು ಸರ್. ಅದು ಕೂಡ ಟಾಪ್ ಎಂಡ್ ಕೊಡ್ತಾ ಇದೆ. ಟಾಪ್ ಎಂಡ್ ವೇರಿಯಂಟ್ 6 ಏರ್ ಬ್ಯಾಗ್ಸ್ ಬರುತ್ತೆ, ಕೀ ಸ್ಟಾರ್ಟ್ ಬರುತ್ತೆ ಸರ್. ಇದನ್ನ ನೋಡಿ ಸ್ನೇಹಿತರೆ, ಫೋರ್ಡ್ ಆಸ್ಪೈರ್ ಬೇಡವಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ಯಾರಲ್ಲ ಫಿಯೇಟ್ ಪುಂಟೋ ಬೇಕು ಅಂತ ನೋಡ್ತಾ ಇದ್ರು, ಅಂತವ್ರಿಗೆ ಫಿಯೇಟ್ ಪುಂಟೋ ಕೂಡ ನೋಡ್ತಾ ಇದೀವಿ. ಏನ್ ಡೀಟೇಲ್ಸ್ ಇದ್ರದ್ದು ಸರ್? 2014 ಮಾಡಲ್ ಫಿಯೇಟ್ ಪುಂಟೋ ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 1,02,000 ಓಡಿದೆ, ಡೀಸೆಲ್ ವೇರಿಯಂಟ್ ಬರುತ್ತೆ,
5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 18 ಬರುತ್ತೆ ಮೈಲೇಜ್, ಹೈವೇ 20-22 ಬರುತ್ತೆ ಸರ್ ನಿಮಗೆ. ಉಂಟು ಬಿಡಿ ಅದ್ರದ್ದು, ಅದು ಫ್ಯಾನ್ ಫಾಲೋಯಿಂಗ್ ಬೇರೆ ಇದೆ. ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ ಸರ್, ಇದನ್ನ 90 bhp ಬರುತ್ತೆ, 1.3 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಫೈನಲ್ ರೇಟ್ ಏನು ಹೇಳ್ತೀರಾ ಸರ್? 2,95,000 ಕೊಡ್ತೀನಿ ಸರ್. 2014 ಮಾಡೆಲ್ ಕೊಡ್ತೀನಿ ಸರ್. 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದನ್ನು, ಡೀಸೆಲ್ ವೇರಿಯಂಟ್ ಅಷ್ಟೇ ಅಲ್ವಾ? ಹೌದು ಸರ್. ಅದೇ ಫೈನಲ್ ರೇಟ್. ಫೈನಲ್, ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಒಂದು ಸೆಡನ್ ವೆಹಿಕಲ್ ಬೇಕು, ಒಂದು ಹ್ಯುಂಡೈ ಬೇಕು ಅಂತಕ್ಕಂಥವ್ರಿಗೆ ಒಂದು ವರ್ಣ ಕೂಡ ನೋಡ್ತಾ ಇದೀವಿ. ಯಾವ ಮಾಡೆಲ್ ಇದು? ಹೊಂಡೈ ವರ್ಣ. ಇದು 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 70,000 ಓಡಿದೆ. ಪೆಟ್ರೋಲ್ SX ಆಪ್ಷನಲ್ ಬರುತ್ತೆ ಸರ್. ಇದನ್ನು ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಬರೀ SX ಅಂದ್ರೆ ಟಾಪ್ ಎಂಡ್, ಅದರಲ್ಲಿ ಆಪ್ಷನಲ್ ಸರ್, SX ಆಪ್ಷನಲ್. ಹೌದು ಸರ್. 13 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಹೌದು, ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಸರ್. ಇದು 1.6 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಇದು VT ಕೊಡೋ ರೇಟ್ ಫೈನಲ್ ಸರ್ 4,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಇದು 4,75,000. ಹೌದು ನೋಡಿ, ಯಾರೆಲ್ಲ ಒಂದು ವರ್ಣ ಬೇಕು ಅಂತಕ್ಕಂಥವ್ರು, SX ಅಲ್ಲ, SX ಆಪ್ಷನಲ್ ಟಾಪ್ ಅಂಡ್ ಪುಷ್ ಸ್ಟಾರ್ಟ್ ಬಟನ್ ಇದೆ, ಅದರಲ್ಲೂ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ 4,75,000 ಕೊಡ್ತೀನಿ ಸರ್. 4,75,000 ಫೈನಲ್ ಆಗುತ್ತೆ. ನೋಡಿ, ವರ್ಣ ಯಾರಿಗಾದ್ರೂ ಬೇಕಾದ್ರೆ ನೋಡಿ, ಗಾಡಿ ನಂಬರ್ ಕೂಡ ನೋಡ್ಕೋಬಹುದು. ಯಾವುದೇ ರೀತಿ ಇಂಟ್ರೆಸ್ಟೆಡ್ ಗಾಡಿ ಅಲ್ಲ, ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ರೆ ಹೌಸ್ ಆಫ್ ಕಾರ್ಸ್ ಅಲ್ಲಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡಿ. 4,75,000, ಜಸ್ಟ್ 4,75,000 ಸರ್. ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಹಾಗೆ ನನಗೆ ವರ್ಣ ತರದ್ದೇ ಬೇಕು, ಸ್ವಲ್ಪ ಇನ್ನು ದಮ್ಮಿರೋ ಗಾಡಿ ಬೇಕು ಅಂತಕ್ಕಂಥವ್ರು ಎಲಂಟ್ರಾ ಕೂಡ ನಿಲ್ಸಿದ್ದಾರೆ. ಸೇಮ್ ಕಲರ್, ಸೇಮ್ ತರನೇ ಇರ್ತಕ್ಕಂಥದ್ದು. ಇದೇ ತರ ನೀವೇನಾದ್ರೂ ಡ್ಯೂಯಲ್ ಟೋನ್ ಬ್ಲಾಕ್ ಕಲರ್ ಮಾಡಿಸ್ಕೊತೀನಿ ಅಂದ್ರೆ ಸೇಮ್ ಅದೇ ಸೆಗ್ಮೆಂಟ್ ಬಂದ್ಬಿಡುತ್ತೆ. ಎಲಂಟ್ರಾ ಡೀಟೇಲ್ಸ್ ಹೇಳಿ ಸರ್. ಹೊಂಡೈ ಎಲೆಂಟ್ರಾ ಇದು 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 1.5 ಲಕ್ಷ ಓಡಿದೆ. ಇದು ಡೀಸೆಲ್ ವೇರಿಯಂಟ್, ಇದನ್ನು ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು 13, ಇದು ಸಿಂಗಲ್, ಇದು ಸಿಂಗಲ್. ಪೆಟ್ರೋಲ್, ಇದು ಡೀಸೆಲ್ SX ಆಪ್ಷನಲ್ ಬರುತ್ತೆ ಸರ್. ಇದು ಪುಷ್ ಸ್ಟಾರ್ಟ್ ಬಟನ್. ಹೌದು ಸರ್. ಇದು ಕೂಡ ಟಾಪ್ ಎಂಡ್ SX ಆಪ್ಷನಲ್ ಇದೆ. ಇದು ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್. ಅಲ್ವಾ? 13 ಮಾಡಲ್ ಎರಡು ಕೂಡ. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? 4,85,000 ಕೊಡ್ತೀನಿ ಸರ್. ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ. 1,10,000, 1,20,000 ಓಡಿರೋ ಗಾಡಿನು 6 ಲಕ್ಷಕ್ಕಿಂತ ಕಡಿಮೆ ಕೊಡಲ್ಲ. SX ಆಪ್ಷನಲ್. ನಾನ್ ಬಂದ್ಬಿಟ್ಟು 4,85,000 ಕೊಡ್ತಾ ಇದೀನಿ. 1.5 ಲಕ್ಷ ಓಡಿರೋದಕ್ಕೆ ಸರ್. 4,85,000 ಹೇಳ್ತೀರಾ? ಕೆಲಸ ಮಾಡ್ತೀರಾ? ಇದನ್ನ 10,000 ಕಮ್ಮಿ ಮಾಡ್ಬಿಡಿ. ಎಲೆಂಟ್ರಾ ಸರ್ 475 ಯಾವ್ದನ್ನ ತಗೊಂಡ್ಲಿ? ಓಕೆ ಸರ್, ಬಂದವರಿಗೆ ಆಕೆ. ಓಕೆ ಸರ್, ಕ್ಲಿಯರ್ ಸರ್. ನೋಡಿ ಸ್ನೇಹಿತರೆ, ವರ್ಣ ಬೇಕಾ ಎಲೆಂಟ್ರಾ ಬೇಕಾ? ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ಚಾಯ್ಸ್. ಎಲೆಂಟ್ರಾ ಬಂದ್ಬಿಟ್ಟು ಇದಕ್ಕಿಂತ ಒಂದು 10,000 ರೂಪಾಯಿ ಜಾಸ್ತಿ ಹೇಳಿದ್ರೆ, ಈಗ ಈ ಹೌಸ್ ಆಫ್ ಕಾರ್ಸ್ ಅಲ್ಲಿ ನಾನು ಹೇಳ್ತಾ ಇದೀನಲ್ಲ, ಎರಡು ಕೂಡ 475. ಆದ್ರೂ ಕೂಡ ಆನ್ ಟೇಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಎಲೆಂಟ್ರಾ ಬೇಕಾ, ವರ್ಣ ಬೇಕಾ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಡೈರೆಕ್ಟ್ ಸರ್ 6 ಲಕ್ಷಕ್ಕಿಂತ ಕಡಿಮೆ ಸಿಗಲ್ಲ ಮಾರ್ಕೆಟ್ ಅಲ್ಲಿ. SX ಆಪ್ಷನಲ್ 4,75,000. ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಅದು ಕೂಡ ನೀವು ನೋಡ್ಕೋಬಹುದು. ಮ್ಯಾಗ್ವಿಲ್ ಆಗಿರ್ಬೋದು, ಟೈರ್ ಕಂಡೀಷನ್ ಆಗಿರ್ಬೋದು, ಎಲ್ಲ ಬ್ರ್ಯಾಂಡ್ ನ್ಯೂ ಇರ್ತಕ್ಕಂಥದ್ದು. ಆಮೇಲೆ ನೀವು ಸೈಡ್ ವ್ಯೂ ಕೂಡ ನೋಡ್ಕೊಳ್ಳಿ, ಯಾವ್ದೇ ರೀತಿ ಡೆಂಟ್ ಸ್ಕ್ರಾಚ್ ಏನೂ ಆಗಿಲ್ಲ. ಇನ್ನೂ ಡೈರೆಕ್ಟ್ ಆಗಿ ಇನ್ನೂ ಸ್ಪಷ್ಟವಾಗಿ ನೋಡಬೇಕು, ಪರಿಪೂರ್ಣವಾಗಿ ನನಗೆ ಡೀಟೇಲ್ಸ್ ಬೇಕು ಅಂತಕ್ಕಂಥವ್ರು ಡೈರೆಕ್ಟ್ ಆಗಿ ಬಂದು ಟೆಸ್ಟ್ ಡ್ರೈವ್ ಕೂಡ ನೋಡಿ, ಒಳಗಡೆ ಇಂಟೀರಿಯರ್ ಎಲ್ಲ ಚೆಕ್ ಮಾಡ್ಕೊಂಡು ತಗೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಒಂದು ಹೋಂಡಾ ಜಾಜ್ ಬೇಕು, ನನಗೆ 5 ಸೀಟರ್ ಗಾಡಿ ಬೇಕು ಅಂತಕ್ಕಂಥವ್ರು, ಹೋಂಡಾ ಜಾಜ್ ಕೂಡ ಇದೆ ಹೌಸ್ ಆಫ್ ಕಾರ್ಸ್ ಅಲ್ಲಿ. ಏನ್ ಡೀಟೇಲ್ಸ್ ಇದೆ ಸರ್? ಹೋಂಡಾ ಜಾಜ್ ಇದು 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 89,000 ಡ್ರಿವನ್ ಆಗಿದೆ ಸರ್. VMT ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಇದನ್ನು VMT ಟಾಪ್ ಅಂಡ್ ಟಾಪ್ ಅಂಡ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೈಲ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ನಿಮಗೆ ಬ್ಯಾಕ್ ವೈಫರ್ ಬರುತ್ತೆ ಸರ್. ಇದು ಫ್ಯೂಲ್ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಹೌದು, ಸಿಟಿ ಒಳಗಡೆ 14 ಬರುತ್ತೆ, ಹೈವೇ 18 ಬರುತ್ತೆ ಸರ್ ಮೈಲೇಜ್. ಇದು ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 3,65,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,65,000. ಹೌದು, 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇರೋದು ಸರ್. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಿಗೂ ಲೋನ್ ಆಗೋ ತರನೇ ತಂದಿದ್ದಾರೆ, ಬೆಸ್ಟ್ ಪ್ರೈಸ್ ಅಲ್ಲೇ ತಂದಿದ್ದಾರೆ. ಒಂದು ಲೋ ಬಡ್ಜೆಟ್ ಅಲ್ಲೇ ನಿಮಗೆ ಬೇಕು ಆ ಮಾಡೆಲ್ ಲೋನ್ ಆಗ್ಬೇಕು ಅಂತಕ್ಕಂಥವ್ರು ಕೂಡ ಬರ್ಬೋದು. 2013 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಯಾರಿಗಾದ್ರೂ ಬೇಕು, ಟಾಪ್ ಅಂಡ್ ಜಾಜ್ ಅಂತಕ್ಕಂಥವ್ರು ಫೈನಲ್ ಆಗಿ ಒಂದು ರೇಟ್ ಹೇಳ್ತೀರಾ? 3,60,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,000 ಮುಂಚೆ ಎಷ್ಟು? ಹೌದು, 3,65,000 ಹೇಳಿದೀನಿ ಸರ್. ಈಗ 3,60,000 ಕ್ಲೋಸ್ ಮಾಡ್ಬಿಟ್ಟು 3,60,000. ಹೌದು ಸರ್, ಫೈನಲ್ ಸರ್. ಓಕೆ, ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಬೇಕಾದ್ರೆ ಗಾಡಿ ನಂಬರ್ ಎಲ್ಲ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಹೋಂಡಾ ಜಾಜ್ VMT ಟಾಪ್ ಅಂಡ್ ಗಾಡಿ ನೀವು ನೋಡ್ತಾ ಇರ್ಬೋದು. ಮ್ಯಾಗ್ವಿಲ್ ಆಗಿರ್ಬೋದು, ಟೈರ್ ಕಂಡೀಷನ್ ಆಗಿರ್ಬೋದು, ಟೈರು ಕೂಡ ಗುಡ್ಡಿಯರ್ ಬ್ರ್ಯಾಂಡ್ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ನೀವು ಬಂದು ಒಂದು ಟೆಸ್ಟ್ ಡ್ರೈವ್ ಹೋಗಿ ಎಲ್ಲ ನೋಡಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಒಂದು i20 ಬೇಕು ಅಂತಕ್ಕಂಥವ್ರು, ಒಂದು ಸಿಲ್ವರ್ ಕಲರ್ ಅಲ್ಲಿ ಬೇಕು ಅಂತಕ್ಕಂಥವ್ರು, ಅದರಲ್ಲೂ ಈ ತರ ಒಂದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿರ್ತಕ್ಕಂಥದ್ದು ಯಾರೆಲ್ಲ ಹುಡುಕ್ತಾ ಇದೀರೋ ಅಂತವ್ರಿಗೆ ಒಂದು i20 ಇದೆ. ಯಾವ್ದು ಇದು i20 ಸರ್? 2010 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಇದು, 1.2 ಲೀಟರ್ ಸೆಕೆಂಡ್ ಓನರ್ ವೆಹಿಕಲ್, 90,000 ಡ್ರಿವನ್ ಆಗಿದೆ ಸರ್. i20 ಯಾವುದು? ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ ಸರ್, ವಿತ್ ABS ಬರುತ್ತೆ. ಹೌದು ಸರ್, ಸ್ಪೋರ್ಟ್ಸ್ ಆಪ್ಷನಲ್. ಇದು ಮ್ಯಾನ್ಯುಯಲ್ ಅಲ್ವಾ? ಹೌದು ಸರ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಹೌದು, ಕೀ ಸ್ಟಾರ್ಟ್ ಇದೆ.
ಫೈನಲ್ ಎಂಟ್ರಿ ರೇಟ್ ಸರ್ 3,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,25,000 ಗೆ i20 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 10 ಮಾಡಲ್ ಹೌದು ಸರ್. ಲೋನ್ ಆಗಲ್ಲ ಇದಕ್ಕೆ? ಆಗುತ್ತೆ ಸರ್, ಲೋನ್ ಮಾಡಿಸ್ಬಿಟ್ಟು 10 ಮಾಡಲ್ಗೂ ಮಾಡ್ಕೊಡ್ತೀನಿ. ಹೌದು ಸರ್. ಓನರು ಸೆಕೆಂಡ್ ಓನರ್ ಬೇಕು. ಸೆಕೆಂಡ್ ಓನರ್. ಹೌದು ಸರ್. ಓಕೆ ನೋಡಿ ಸ್ನೇಹಿತರೆ, 10 ಮಾಡಲ್ ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, 1.2 ಲೀಟರ್ ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್ ಆಫ್ಟರ್ ಮಾರ್ಕೆಟ್ ಹಾಕಿರೋದು ನೋಡ್ತಾ ಇರಬಹುದು ನೀವು. ಅದೆಲ್ಲ ನೋಡ್ಕೊಳ್ಳಿ. ಯಾರಿಗೆಲ್ಲ ಬೇಕು 3,25,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀರಾ. 10 ಮಾಡಲ್ ಸೆಕೆಂಡ್ ಓನರ್. ಹೌದು ಸರ್. ಸ್ಪೋರ್ಟ್ಸ್ ಮಿಡ್ ಸೆಗ್ಮೆಂಟ್ ವಿತ್ ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ, ವಿತ್ ABS ಬರುತ್ತೆ ಸರ್. ವಿತ್ ABS. ಹೌದು ಸರ್. 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ ಅಲ್ವಾ? ಹೌದು ಸರ್. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ i20 ಬೇಕು, ಒಂದು 3,25,000 ಅಂದ್ರೆ ಅರೌಂಡ್ ಒಂದು 3 ಲಕ್ಷದೊಳಗಡೆ ಬಜೆಟ್ ಯಾರೆಲ್ಲ ನೋಡ್ತಾ ಇದ್ರು ಅಂತವ್ರಿಗೊಂದು i20 10 ಮಾಡಲ್ ಕೊಡ್ತಾ ಇದ್ದಾರೆ ಹೌಸ್ ಆಫ್ ಕಾರ್ಸ್ ಅಲ್ಲಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಹೇಳ್ತಾ ಇಷ್ಟಪಡ್ತೀನಿ. ನೋಡಿ ಆಲ್ಮೋಸ್ಟ್ ಇಲ್ಲಿ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇರ್ತಕ್ಕಂಥದ್ದೇ ಒಂದು 28 ಕಾರ್ಸ್. ಆ 28 ಕಾರ್ಸು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕಾರ್ಗಳು ನೋಡಿದ್ರೆ ಇನ್ನೂ ಆ ಕಡೆ ತುಂಬಾ ಕಾರ್ಗಳು ಇದಾವೆ. ಆ ಕಾರ್ಗಳ ಡೀಟೇಲ್ಸ್ ಪಟ 7 ಸೀಟರ್ ವೆಹಿಕಲ್ ನಿಮ್ಗೆ 2,95,000 ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ವೆಹಿಕಲ್ 7 ಸೀಟರ್ ವೆಹಿಕಲ್ ಪಕ್ಕ 100% ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ 7 ಸೀಟರ್ ಗಾಡಿ ಎಂಜಾಯ್ ಕೂಡ ಇದೆ, 5 ಸೀಟರ್ ಗಾಡಿ ಒಂದು ಇಕೋ ಸ್ಪೋರ್ಟ್ಸ್ ಕೂಡ ಇದೆ. ಇಕೋ ಸ್ಪೋರ್ಟ್ಸ್ ಡೀಟೇಲ್ಸ್ ಹೇಳಿ ಬೈ. ಸರ್ 2013 ಮಾಡೆಲ್ ಇದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಕೀ ಸ್ಟಾರ್ಟ್ ಬರುತ್ತೆ. ಇದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. 90,000 ಡ್ರಿವನ್ ಆಗಿದೆ. 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಟೈಟಾನಿಯಂ. ಹೌದು, ಟೈಟಾನಿಯಂ ಡೀಸೆಲ್ ವೇರಿಯಂಟ್ ಸರ್. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. 13 ಮಾಡೆಲ್ ಸರ್. 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಬೇಕು ಒಂದು ಪುಷ್ಟ ಟೈಟಾನ್ ಬೇಕು, 13 ಮಾಡಲ್ ಬೇಕು, ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಟೈಟಾನಿಯಂ ಟಾಪ್ ಎಂಡ್ 1.5. ಹೌದು ಸರ್ ಅಲ್ವಾ? ಹೌದು ಸರ್. ಫೈನಲ್ ಪ್ರೈಸ್ 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ. ಶೋರೂಮ್ ಬೇಕಾದ್ರೆ ಶೋರೂಮ್ ತಗೊಂಡೋಗಿ ವಿತ್ ಸರ್ವಿಸ್ ಹಿಸ್ಟ್ರಿ ಗಾಡಿ ಡೆಲಿವರಿ ಕೊಡ್ತೀನಿ. ಯಾರಿಗಾದ್ರೂ ಇಕೋ ಸ್ಪೋರ್ಟ್ಸ್ ಬೇಕು, 2013 ಮಾಡಲ್ ಬೇಕು, ಸೆಕೆಂಡ್ ಓನರ್ ಬೇಕು, ಡೀಸೆಲ್ ವೇರಿಯಂಟ್, ಅದರಲ್ಲೂ ಟಾಪ್ ಎಂಡ್ ಬೇಕು ನನಗೆ, ಮ್ಯಾಗ್ವಿಲ್ ಕೂಡ ಬರುತ್ತೆ, ಪುಶ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ, 1.5 cc ಗಾಡಿ ಇದು. ಯಾರಿಗೆಲ್ಲ ಬೇಕು ಅಂತಕ್ಕಂತಿರೋ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 4.75 5.25 ಆ ರೇಂಜ್ ಗೆಲ್ಲ ಇದೆ ಮಾರ್ಕೆಟ್ ಅಲ್ಲಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ 13 ಮಾಡಲ್ ಸೆಕೆಂಡ್ ಓನರ್ 4,50,000 ಹೌಸ್ ಆಫ್ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ. 4,50,000 13 ಮಾಡಲ್ ಸೆಕೆಂಡ್ ಓನರ್ ಇಕೋ ಸ್ಪೋರ್ಟ್ಸ್ ಟಾಪ್ ಎಂಡ್. ಹಾಗೆ ಆ ಗಾಡಿ ಬೇಡ 5 ಸೀಟರ್ 7 ಸೀಟರ್ ಬೇಕು ನನಗೆ, ಚೌರ್ಲೆಟ್ ಎಂಜಾಯ್ ಬೇಕು ಅಂತಕ್ಕಂಥವ್ರು ಬಂದ್ಬಿಟ್ಟು ಹ್ಯಾಶ್ ಬ್ಯಾಕ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 1,02,000 ಓಡಿದೆ. ವಿತ್ ರೂಫ್ ಎಸಿನೂ ಬರುತ್ತೆ ನಿಮ್ಗೆ. 7 ಸೀಟರ್ ವೆಹಿಕಲ್ ಸರ್. 2,95,000 ಕೊಡ್ತೀನಿ ಸರ್. 2,95,000 ಕೊಡ್ತೀನಿ. 13 ಮಾಡಲ್ ಸರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್ ಡೀಸೆಲ್ ವೇರಿಯಂಟ್ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದನ್ನು ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 2,95,000 ಸರ್. ಹ್ಯಾಚ್ ಬ್ಯಾಕ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದೀನಲ್ಲ ಸರ್. ಹ್ಯಾಚ್ ಬ್ಯಾಕ್ ಪ್ರೈಸ್ ಅಲ್ಲಿ 2,95,000 ಒಂದು 7 ಸೀಟರ್ ಗಾಡಿ ನೋಡ್ತಾ ಇದ್ರೆ ಎಷ್ಟು ಉದ್ದ ಇದೆ ಗಾಡಿ ಇದು ನೋಡ್ತಾ ಇರಬಹುದು. 2013 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಎಂಜಾಯ್ ಯಾರಿಗಾದ್ರೂ ಬೇಕು ಅಂದ್ರೆ ಫೈನಲ್ ಆಗಿ 2,95,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಅದರಲ್ಲೂ ಸ್ಲೈಟ್ಲಿ ಇರುತ್ತೆ ಸರ್. ಹ್ಯಾಚ್ ಬ್ಯಾಕ್ ಪ್ರೈಸ್ ಅಲ್ಲಿ 7 ಸೀಟರ್ ಕೊಡ್ತಾ ಇದೀನಿ ಸರ್ ನಿಮಗೆ. ಬೆಸ್ಟ್ ಪ್ರೈಸ್ ಖಂಡಿತ ಸರ್. ಓಕೆ ನೋಡಿ ಸ್ನೇಹಿತರೆ, ಎಂಜಾಯ್ ಯಾರಿಗಾದ್ರೂ ಬೇಕಂದ್ರೆ ಕೆಳಗಿರೋ ನಂಬರಿಗೆ ಫೋನ್ ಮಾಡಿ. ಹಾಗೆ ನೋಡಿ ಸ್ನೇಹಿತರೆ, ಅಲ್ಲಿ 7 ಸೀಟರ್ ಎಂಜಾಯ್ ನೋಡಿದ್ರ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಅದೇ ರೀತಿ ಒಂದು 7 ಸೀಟರ್ ಗಾಡಿಗೆ ಜೈಲೋ ಬೇಕು ಅಂತ ನೋಡ್ತಾ ಇದ್ರು ಅಂತವ್ರಿಗೊಂದು ಬ್ಲಾಕ್ ಕಲರ್ ಆಗಿರ್ತಕ್ಕಂಥ ಜೈಲೋ ಇದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಮಹೇಂದ್ರ ಜೈಲೋ ಇದೆ. 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 90,000 ಡ್ರಿವನ್ ಆಗಿದೆ. E8 ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್. ಇದನ್ನು E8 ಟಾಪ್ ಎಂಡ್ 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಹೌದು ಸರ್. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಸರ್. ಇದನ್ನ ವಿತ್ ರೂಫ್ ಎಸಿ ಬರುತ್ತೆ ನಿಮಗೆ. ಸಬ್ ವೂಫರ್ ಇದೆ, ಆಂಪ್ ಇದೆ, ಕಾಂಪೊನೆಂಟ್ಸ್ ಇದೆ. ನೋಡ್ತಾ ಇರಬಹುದು ಸ್ನೇಹಿತರೆ, ಆಲ್ಮೋಸ್ಟ್ ಲೆದರ್ ಸೀಟ್ ಕೂಡ ನೋಡ್ತಾ ಇದ್ದೀರಾ. ಕ್ವಾಲಿಟಿ ಸೀಟ್ ಇರ್ತಕ್ಕಂಥದ್ದು. ಯಾರೆಲ್ಲ 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಯಾರೆಲ್ಲ ನೋಡ್ತಾ ಇದ್ರು ಅದರಲ್ಲೂ ಕೂಡ ಟಾಪ್ ಎಂಡ್ ಇದು ಗಾಡಿ. ಸರ್ ಇದು E8 ಏನ್ ರೇಟ್ ಹೇಳ್ತಾ ಇದ್ದೀರಾ ಫೈನಲ್? ಸರ್ 3,95,000 ಕೊಡ್ತೀನಿ ಸರ್. 3,95,000 ಕೊಡ್ತೀನಿ. ನೋಡ 3,95,000 3,95,000 2012 ಮಾಡಲು ಸೆಕೆಂಡ್ ಓನರ್ ಜೈಲೋ ಕೊಡ್ತಾ ಇದ್ರೆ. ಅದರಲ್ಲೂ ಕೂಡ E8 ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಸ್ಯಾಂಟಾ ಫಿ ಸರ್. ಹ್ಯುಂಡೈ ಸ್ಯಾಂಟಾ ಫಿ ಇದು 2012 ಮಾಡಲ್. ಇದು 1 ಲಕ್ಷ ಚಿಲ್ಲರೆ ಓಡಿದೆ. ಇದು 4 ವೀಲ್ ಡ್ರೈವ್ ಬರುತ್ತೆ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 2012 ಮಾಡಲ್. 2012 ಮಾಡಲ್ ಸರ್. ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ನೋಡ್ಕೊಳ್ಳಿ, ಟೈರ್ ಕಂಡೀಷನ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರ್ತಕ್ಕಂಥದ್ದು. ಲೋನು ಕೂಡ ಆಗುತ್ತೆ, ಮ್ಯಾಗ್ವಿಲ್ ಕೂಡ ಇದೆ. ನೋಡ್ತಾ ಇರಬಹುದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೋಡಿ. ಫೈನಲ್ ರೇಟ್ ಹೇಳಿ, ಬೆಸ್ಟ್ ಪ್ರೈಸ್ ಹೇಳಿ ಸರ್. 4.5 ಲಕ್ಷ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,50,000 4,50,000 12 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಸ್ಯಾಂಟಾ ಫಿ ಕೊಡ್ತಾ ಇದೀನಿ ಸರ್. ಅಲ್ವಾ? ಹೌದು ಸರ್. ಒಳ್ಳೆ ದಮ್ಮಿರೋ ಗಾಡಿ ಇದು. ಖಂಡಿತ ಸರ್.
ಸರ್ 4 wheel drive ಬರುತ್ತೆ ಸರ್ ಇದು. ಮಾರ್ಕೆಟ್ ರೇಟ್ ಏನಿರ್ಬೋದು? ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ ಸರ್ 6 ಲಕ್ಷಕ್ಕಿಂತ ಕಡಿಮೆ ಇಲ್ಲ ಸರ್. 1.5 ಲಕ್ಷ ಡಿಸ್ಕೌಂಟ್. ಹೌದು ಸರ್. 4,50,000. 4,50,000 ಕೊಡ್ತೀನಿ ಸರ್. 12 ಮಾಡಲು 12 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. ಅಷ್ಟೇ ಅಲ್ವಾ? ಹೌದು ಸರ್. ನೋಡಿ ಸ್ನೇಹಿತರೆ, ನೋಡಿದ್ರ 7 ಸೀಟರ್ ಗಾಡಿಗಳು ಯಾವ ತರ ಇದಾವೆ. ಇನ್ನು ಆ ಕಡೆ ಗಾಡಿಗಳು ಇದಾವೆ, ನೋಡೋಣ ಬನ್ನಿ. ಅಲ್ಲೂ ಕೂಡ ಇದಾವೆ ಬೈ. ಅಲ್ಲೊಂದು i20 ನೋಡಿದ್ವಿ, ಮತ್ತೊಂದು i20 ನೋಡ್ತಾ ಇದೀವಿ. ಒಂದು ಡಿಫ್ರೆಂಟ್ ಕಲರ್ ಆಗಿರ್ತಕ್ಕಂಥದ್ದು. ಯಾವ ಮಾಡಲ್ ಇದ್ರು ಡೀಟೇಲ್ಸ್ ಹೇಳಿ ಸರ್. Hyundai i20 ಇದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 53,000 ಡ್ರಿವನ್ ಆಗಿದೆ. 1.4 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಯಾವುದು i20 ಲಿ? ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್ ಆಪ್ಷನಲ್ ಸರ್. ಇದು ಆಪ್ಷನಲ್. ಇದು ಕೂಡ ಮಿಡ್ ಸೆಗ್ಮೆಂಟ್ ಆಪ್ಷನಲ್. ಆಪ್ಷನಲ್. ಹೌದು ಸರ್. ಬಟನ್ ಹೇಗೆ? ಕೀ ಸ್ಟಾರ್ಟ್ ಬಟನ್ ಸರ್. ಕೀ ಸ್ಟಾರ್ಟ್ ಬಟನ್. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 53,000 ಡ್ರಿವನ್ ಆಗಿದೆ ಸರ್. ಇದು ಡೀಸೆಲ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಸರ್. ಹೌದು ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು ಓಕೆ, ನೋಡ್ಕೋತಾ ಇರ್ಬೋದು ಸ್ನೇಹಿತರೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ನಿಮ್ ಮಿಡ್ ಸೆಗ್ಮೆಂಟ್ ನಿಮಗೆ ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ. 2012 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. ಫೈನಲ್ ರೇಟ್ ಹೇಳಿ ಸರ್. 3,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,35,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀರಿ. 3,35,000. ಹೌದು ಸರ್. 3,35,000 ಗೆ 2012 ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಆಪ್ಷನಲ್ i20 ಸಿಗ್ತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಹೌಸ್ ಆಫ್ ಕರ್ಸಿ ಡೈರೆಕ್ಟ್ ಬರ್ಬೋದು. ಗೊತ್ತಾಯ್ತಲ್ಲ, ಬೆಂಗಳೂರಿನ ಕನಕಪುರ ರೋಡಲ್ಲಿ ಬರ್ತಕ್ಕಂಥ ಎಂತ ಪಿಲ್ಲರ್ ನಂಬರ್? ಮೆಟ್ರೋ ಪಿಲ್ಲರ್ 165 ಬೈ 165. ಹಾಗೆ ಬೈ ನೆಕ್ಸ್ಟ್ ವೆಹಿಕಲ್ ಲೇಟೆಸ್ಟ್ ಮಾಡಲ್ ನ್ಯೂ ಸ್ಟೈಲ್ ಅಲ್ಲಿ ಇರ್ತಕ್ಕಂಥ ಸೆಲೆರಿಯೋ. ಮಾರುತಿ ಸೆಲೆರಿಯೋ ಬೈ. ಇದು 2023 ಮಾಡೆಲ್. ಇದು ಸಿಂಗಲ್ ಓನರ್ ವೆಹಿಕಲ್. 700 ಡ್ರಿವನ್ ಆಗಿದೆ. ಇದು ಡಿಕ್ಕಿ ರೆಡಿ ಆಗಿದೆ ಬೈ. ಅದಕ್ಕೋಸ್ಕರ ಕಸ್ಟಮರ್ ರಿಟರ್ನ್ ಕೊಡ್ತಾ ಇರೋದು. ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ. ಇದು 6,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,25,000 2023 ಮಾಡಲು ಸಿಂಗಲ್ ಓನರ್. ಕೇವಲ 700 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಗಾಡಿ ಕೊಡ್ತಾ ಇದ್ದೀವಿ. ಹೌದು ಸರ್. ಇದು VXI ಆಪ್ಷನಲ್ ಬರುತ್ತೆ. ಇದನ್ನು VXI ಆಪ್ಷನಲ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. 6,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಕೊಡ್ತೀರಾ? ಹೌದು ಸರ್. ನೋಡಿ ಸ್ನೇಹಿತರೆ, 2023 ಮಾಡಲಿ ಯಾರಿಗೆಲ್ಲ ಬೇಕು ಸೆಲೆರಿಯೋ ಲೇಟೆಸ್ಟ್ ಮಾಡಲು, ಯಾರೆಲ್ಲ ಒಂದು ಲೋ ಬಡ್ಜೆಟ್ ಅಲ್ಲಿ ಬೇಕು, ಒಂದು ಸ್ಮಾಲ್ ಕಾರ್ ಬೇಕು ಅಂತಕ್ಕಂಥವ್ರು, ರೆನಾಲ್ಟ್ ಕ್ವಿಡ್ ಹುಡುಕ್ತಕ್ಕಂಥವ್ರಿಗೆ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಅದರಲ್ಲೂ ಕ್ಲೈಂಬರ್ ನೋಡ್ತಾ ಇದೀವಿ. RXZ ಟಾಪ್ ಎಂಡ್ ನೋಡಿರ್ತೀರಾ. ಇದು ಕ್ಲೈಂಬರ್ 1 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಇದು 2019 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್. 35,000 ಡ್ರಿವನ್ ಆಗಿದೆ. ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ ಸರ್. ಇದು ಪೆಟ್ರೋಲ್ ಆಟೋಮೆಟಿಕ್ 2019 ಮಾಡಲು ಥರ್ಡ್ ಓನರ್ ವೆಹಿಕಲ್ ಸರ್. ಇದು ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. ನೋಡ, 3.5 ಲಕ್ಷಕ್ಕೆ ಕೇವಲ 2019 ಮಾಡೆಲ್ 35,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಪೆಟ್ರೋಲ್ 19 ಮಾಡಲ್ ಥರ್ಡ್ ಓನರ್. ಹೌದು ಸರ್. ಫೈನಲ್ ರೇಟ್ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. 3,50,000. 3,50,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು ಫರ್ಡ್ ಫ್ರೀ ಸ್ಟೈಲ್ ಕೂಡ ತೋರಿಸ್ತಾ ಇದೀನಿ. ಅದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಒಂದು ಒಳ್ಳೆ ಕಂಡೀಷನ್ ಆಗಿರ್ತಕ್ಕಂಥ ಟೈಟಾನಿಯಂ ಟಾಪ್ ಎಂಡ್. ಓವಿಎಂ ಕೂಡ ನೋಡ್ಕೋತಾ ಇರ್ಬೋದು. ಅದೆಲ್ಲ ನೋಡ್ತಾ ಇದ್ರೆ ಟೋಟಲ್ ಓವರ್ ಆಲ್ ಟಾಪ್ ಎಂಡ್ ವಿತ್ ಏರ್ ಬ್ಯಾಗ್ ಇರ್ತಕ್ಕಂಥ. ಹೌದು ಸರ್. ಯಾವ ಮಾಡಲ್ ಇದು ಸರ್? 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 1 ಲಕ್ಷ ಡ್ರಿವನ್ ಆಗಿದೆ ಸರ್. ಇದನ್ನು 3,65,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,65,000 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ನೋಡಿ ಸ್ನೇಹಿತರೆ, ಹಾಗೆ ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ. ಸೇಮ್ ನೀವೇನು ಇಕೋ ಸ್ಪೋರ್ಟ್ಸ್ ಅಲ್ಲಿ ನೋಡ್ತಿರೋ ಅದೇ ತರನೇ ಸ್ಟಾಕ್ ಸಿಸ್ಟಮ್ ಕೂಡ ನೋಡ್ತಾ ಇರಬಹುದು. ಹಾಗೆ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥ ನಾಬ್ ಇದೆ. ಆಮೇಲೆ ಈ ಕಡೆ ಬನ್ನಿ, ಆ ಮ್ಯಾಗ್ವಿಲ್ ನೋಡ್ಕೊಳ್ಳಿ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥದ್ದು ಅದು ಕೂಡ ತುಂಬಾ ನೋಡೋದಕ್ಕೆ ಚೆನ್ನಾಗಿದೆ. 2012 ಮಾಡಲ್ 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. 13 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. 3,65,000. 3,65,000 ಕ್ಲೋಸ್ ಮಾಡ್ಬಿಟ್ಟು ಅದೇ ಫೈನಲ್ ಸರ್. ಅಲ್ವಾ? ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಇಕೋ ಸ್ಪೋರ್ಟ್ಸ್ ಬೇಕು, ಟಾಪ್ ಅಂಡ್ ಬೇಕು ಅಂತಕ್ಕಂಥವ್ರಿಗೆ ಇನ್ನೊಂದು ಇಕೋ ಸ್ಪೋರ್ಟ್ಸ್ ತೋರಿಸ್ತಾ ಇದೀವಿ. ಯಾವ ಮಾಡಲ್ ಬೈ ಸರ್? 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. 90,000 ಡ್ರಿವನ್ ಆಗಿದೆ ಸರ್. ನಿಮಗೆ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ವೆಹಿಕಲ್ ಸರ್. ಡೀಸೆಲ್ ವೇರಿಯಂಟ್ ಸರ್. ಟಾಪ್ ಎಂಡ್ 1.5 ಲೀಟರ್. ಹೌದು, ಟಾಪ್ ಎಂಡ್ ಸರ್. ಡ್ಯುಯಲ್ ಏರ್ ಬ್ಯಾಗ್. 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಡೀಸೆಲ್ ಪುಶ್ ಸ್ಟಾರ್ಟ್ ಕೀ ಸ್ಟಾರ್ಟ್ ಸರ್. ಇದು ಕೀ ಸ್ಟಾರ್ಟ್ ಬಟನ್. ಹೌದು ಸರ್. ಫೈನಲ್ ಏನ್ ರೇಟ್ ಹೇಳ್ತೀರಾ ಸರ್? 3 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ ಸರ್. 3 ಲಕ್ಷಕ್ಕೆ ವಿತ್ NOC. 3 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ ಸರ್. ಕನ್ನಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಕ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಹೌದು ಸರ್, ಮಾಡಬೇಕು ಅಲ್ವಾ? ಹೌದು ಸರ್. 3 ಲಕ್ಷಕ್ಕೆ ಇಂಟ್ರೆಸ್ಟೆಡ್ ಗಾಡಿ, ಅದು ಕೂಡ ಡೆಲ್ಲಿ ರಿಜಿಸ್ಟ್ರೇಷನ್. ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಸರ್. ಇದು ಡೀಸೆಲ್ ಸೆಕೆಂಡ್ ಓನರ್. ಯಾರಿಗೆಲ್ಲ ಬೇಕು ನೋಡಿ, 3 ಲಕ್ಷಕ್ಕೆ ವಿತ್ NOC ಕೊಡ್ತಾರೆ. ಕರ್ನಾಟಕ ಟ್ರಾನ್ಸ್ಫರ್ ಎಷ್ಟು ಆಗ್ಬೋದು ಸರ್? ಟ್ಯಾಕ್ಸ್ ಅಮೌಂಟ್ ಚೆಕ್ ಮಾಡ್ಬಿಟ್ಟು ಏನಿದೆ ಕೊಡ್ತೀನಿ. ಅವರೇ DD ತೆಗೆದ್ಬಿಟ್ಟು ಕೊಡ್ಬೇಕು ಸರ್. ಅಲ್ವಾ? ಸ್ಮಾಲ್ ಅಮೌಂಟ್ ಅಲ್ಲಿ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಮಾರುತಿ ಸುಜುಕಿಲಿ ನಿಮಗೆ ಸ್ವಿಫ್ಟ್ ಡಿಸೈರ್ ಬೇಕು ಅಂತಕ್ಕಂಥವ್ರಿಗೆ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಡಿಸೈರ್ ಅಲ್ಲಿ ಯಾವುದು ಬೈ ಇದು ಸರ್? ಡಿಸೈರ್ VXI. ಇದು 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. 42,000 ಡ್ರಿವನ್ ಆಗಿದೆ ಸರ್. ಇದು 2014 ಮಾಡೆಲ್ ಪೆಟ್ರೋಲ್ ವೇರಿಯಂಟ್. ಇದು ಸೆಕೆಂಡ್ ಓನರ್ ವೆಹಿಕಲ್. VXI ಮಿಡ್ ಸೆಗ್ಮೆಂಟ್ ಸರ್. ಇದು ಅಲ್ವಾ? 42,000 ಡ್ರಿವನ್ ಆಗಿದೆ ಸರ್. ಇದು ಫೈನಲ್ ರೇಟ್
ಸರ್ 4,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ನೋಡ 4,25,000ಕ್ಕೆ 2014 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ VXA ಸ್ವಿಫ್ಟ್ ಡೀಸೆಲ್ ಸಿಗ್ತಾ ಇದೆ. ಎಲ್ಲಾದ್ರೂ ಸಿಕ್ಕಿದ್ರೆ 4 ಕಡೆ ಚೆಕ್ ಮಾಡ್ಕೊಳ್ಳಿ, ಡೈರೆಕ್ಟ್ ಬನ್ನಿ. ಹೌಸ್ ಆಫ್ ಕಾರ್ಸ್ ಅಲ್ಲಿ 4,25,000, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ನಿಮಗೆ ಡಿಸೈರ್ ಬೇಡ, ನನಗೆ ನಿಸ್ಸಾನ್ ಸನ್ನಿ ಬೇಕು, ನಮಗೆ ಬ್ಲಾಕ್ ಕಲರ್ ಬೇಕು ಅಂತಕ್ಕಂಥವ್ರಿಗೆ ನಿಸ್ಸಾನ್ ಸನ್ನಿ ಕೂಡ ಇದೆ. ಯಾವ ಮಾಡಲ್ ಬೈದು ಸರ್? 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 90,000 ಡ್ರಿವನ್ ಆಗಿದೆ ಸರ್. ಇದು ಡೀಸೆಲ್ ವೇರಿಯಂಟ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು 12 ಮಾಡಲು ಸೆಕೆಂಡ್ ಓನರ್. ಹೌದು ಸರ್. ಡೀಸೆಲ್ ಇದು ಮ್ಯಾನ್ಯುವಲ್ ಇದು. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? 3,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ನೋಡ 3,35,000ಕ್ಕೆ 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್, ಮ್ಯಾನ್ಯುವಲ್, ಮ್ಯಾಗ್ ವೀಲ್, ಟೈರ್ ಕಂಡೀಷನ್ ಬ್ರಾಂಡೆಡ್ ಟೈರ್ ಇದೆ ನಿಮಗೆ. ಮ್ಯಾಗ್ ವೀಲ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ಸ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಕಂಪನಿಯಿಂದ ಬಂದಿರತಕ್ಕಂಥ ಸ್ಟಾಕ್ ಅಲ್ಲಿ ಇರತಕ್ಕಂಥದ್ದು. ಹಾಗೆ ಇಂಟೀರಿಯರ್ ನೋಡ್ತಾ ಇರಬಹುದು, ಯಾವುದೇ ರೀತಿ ನಿಮಗೆ ಲೆದರ್ ಸೀಟ್ಸ್ ಆಗಿರ್ಬೋದು, ಏನು ಅರ್ದಿರೋದು ಆ ತರ ಎಲ್ಲ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಕಂಡೀಷನ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಒಂದು ಫೈನಲ್ ಪ್ರೈಸ್ 3,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಅದೇ ರೇಟ್ ಹೇಳಿದ್ರಿ ಸರ್. ಒಂದು 5,000 ಕಡಿಮೆ ಕೊಡಿ ಸರ್. 3,30,000 ಕ್ಲೋಸ್ ಮಾಡ್ಬಿಟ್ಟು 3,30,000ಕ್ಕೆ. ಹೌದು, 2012 ಮಾಡಲು ಸೆಕೆಂಡ್ ಓನರ್ ನಿಸ್ಸಾನ್ ಸನ್ನಿ. ಹೌದು ಸರ್. ಹಾಗೆ ಯಾಚ್ ಬೇಕಲ್ಲಿ ಲೋ ಬಡ್ಜೆಟ್ ಅಲ್ಲಿ ಬೇಕು, ಒಂದು ಒಳ್ಳೆ ಗಾಡಿ ಬೇಕು ಅಂದ್ರೆ ಫೋರ್ಡ್ ಫಿಗೋ ಕೂಡ ನೋಡಬಹುದು ಹೌಸ್ ಆಫ್ ಕಾರ್ಸ್ ಅಲ್ಲಿ. ಯಾವ ಮಾಡಲು ಸರ್? ಇದು ಫೋರ್ಡ್ ಫಿಗೋ 2010 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದು 1 ಲಕ್ಷ ಓಡಿದೆ ಸರ್. ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್. ಇದು EXI 2010 ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಫೈನಲ್ ರೇಟ್ 1,65,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 1,65,000ಕ್ಕೆ 2010 ಮಾಡಲು ಥರ್ಡ್ ಓನರ್ ವೆಹಿಕಲ್. ಯಾರೆಲ್ಲ 1,1,5 ಲಕ್ಷಕ್ಕೆ ಹೆಚ್ಚು ಕಮ್ಮಿ ಡೀಲ್ ಆಗ್ಬಿಡುತ್ತಲ್ಲ ಸರ್? 1,60,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 50 ಆಗಲ್ಲ ಸರ್. 1,60,000 ನೋಡಿ. ಯಾರಿಗಾದ್ರೂ ಬೇಕಾ 10 ಮಾಡಲು ಥರ್ಡ್ ಓನರ್ ಗಾಡಿ? ಹಾಗೆ ನೆಕ್ಸ್ಟ್ ವೆಹಿಕಲ್ ಸೆಡನ್ ಗಾಡಿ ಇನ್ನೊಂದು ಯಾರಿಗಾದ್ರೂ ಬೇಕಾ? ಹೋಂಡಾ ಸಿಟಿ ಹುಡುಕ್ತಾ ಇದ್ರು, ಗೋಲ್ಡನ್ ಕಲರ್ ಆಗಿರ್ತಕ್ಕಂಥದ್ದು. ಯಾವ ಮಾಡಲ್ ಬೈದು ಸರ್? 2008 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 73,000 ಓಡಿದೆ ಸರ್. ಇದು ಯಾವ್ದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್ ಸರ್. ಇದು 10th ಆನಿವರ್ಸರಿ ಅಡಿಷನ್ ಬರುತ್ತೆ ಸರ್. ಇದು 8 ಮಾಡಲು ಸೆಕೆಂಡ್ ಓನರ್. ಹೌದು ಸರ್. ಯಾವ್ದು ಇದು? ಹೋಂಡಾ ಸಿಟಿಲಿ ಹೋಂಡಾ ಸಿಟಿ ಡಾಲ್ಫಿನ್ ಶೇಪ್ ಬರುತ್ತೆ ಸರ್. ಇದು ಶೇಪ್ ಬರುತ್ತೆ. ಹೌದು ಸರ್. 10th ಆನಿವರ್ಸರಿ ಗಾಡಿನಾ? ಹೌದು ಸರ್. ಫೈನಲ್ ರೇಟ್ ಸರ್ 2,25,000ಕ್ಕೆ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ ಸರ್. 2008 ಮಾಡಲು ಸೆಕೆಂಡ್ ಓನರ್. ಯಾರಿಗಾದ್ರೂ ಪೆಟ್ರೋಲ್ ವೇರಿಯಂಟ್ ಬೇಕು ಅಂದ್ರೆ 2,25,000ಗೆ ವಿತ್ FC ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ ಸರ್. ಕೊಡ್ತೀರಾ ಅಲ್ವಾ?